ಮಲಗೊಂಡ ಅವ್ರೆ ಬಾಗಪ್ಪ ಟೂಲ್ಸ್ ಹಿಡ್ಕೊಂಡು ವಿತ್ ಟೂಲ್ಸ್ ಲಾಂಗೋ ಮಚ್ಚೋ ಕೊಡ್ಲಿನೋ ಕತ್ತಿನೋ ಚೂರಿನೋ ಟೂಲ್ಸ್ ಹಿಡ್ಕೊಂಡು ಫೀಲ್ಡಲ್ಲಿ ಮರ್ಡರ್ ಮಾಡಿರ್ತಕ್ಕಂಥ ವ್ಯಕ್ತಿನ ಅಥವಾ ಇಲ್ಲ ಬರೀ ಆಪರೇಟ್ ಮಾಡೋದು ಫೋನ್ ಮಾಡೋದು ಹುಡುಗರು ಬಿಟ್ಟು ಹೊಡೆಸ್ತಾ ಇದ್ದಿದ್ದ ಬಾಗಪ್ಪ ಅಂತ ಪ್ರಶ್ನೆ. ಇಲ್ಲ ಅವ್ರೊಂದು ಗುಂಪು ಇರ್ತದಲ್ರಿ, ಆ ಗುಂಪಿನೊಳಗೆ ಹೆಂಗಿತ್ತು ಫೀಲ್ಡಿಗೆ ಬರಲಿಲ್ಲ ಬಾಗಪ್ಪ, ಯಾವತ್ತು ಗ್ರೌಂಡ್ ಅಲ್ಲಿ ಇಳಿದೆ ಅನ್ನೋ ಸಾಯಿಸಿಲ್ಲ. ಇಲ್ಲ ಇದ್ರ ಯಾಕಂದ್ರೆ ಈಗ ನಾವು ಈಗ ಆಗ್ತಿ ರೆಕಾರ್ಡ್ ಅಪ್ಪ ಅಂದ್ರೆ ಅವ್ರ ಮ್ಯಾಗ ಈಗ ಎಫ್ ಐ ಆರ್ ಆಗ್ಯದಪ್ಪ ಅಂದ್ರೆ ಅದೇ ಅನ್ಬೇಕಲ್ಲ ನಾವೀಗ. ಹಾ ನಿಜ. ಈಗ ಇವ್ರನ್ನ ಮಾಡಿಲ್ಲ ಮತ್ತು ಮಾಡ್ಯಾರಲ್ಲಕ ನಾವೇನು ಹೇಳ್ಬೇಕಪ್ಪ ಅಂದ್ರ ಒಬ್ರ ಮಧ್ಯಮದವರಾಗಿ ಅವ್ರ ಮ್ಯಾಗ ಪ್ರತಿಯೊಂದು ಕೇಸ್ನಾಗ ಎಫ್ ಐ ಆರ್ ಆಗಿ ಅದೇ ತೋರಿಸ್ತಾರಲ್ಲ ಇವರೇ ಮಾಡ್ಯಾರ ಅಂತ ಹೇಳಿ ಮಾಡಿ. ನಿಜ ನಿಜ ನಿಜ. ಈಗ ಹೆಂಗ ಬಾಗಪ್ಪಗ ಪಿಂಟು ಅಂತ ಮಾಡ್ಯಾನ ಅಂತ ಹೇಳಿ ಬರ್ತದ, ಅದ್ರ ಪಿಂಟು ಮಾಡ್ಯಾನೋ ಮತ್ತೆ ಉಳ್ಸಕ್ ಆಗಂಗಿಲ್ಲಲ್ಲ ಅದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇಲ್ಲಿ ಅಂಡರ್ ವರ್ಡ್ಸ್ ಹೆಂಗಪ್ಪ ಅಂತಂದ್ರ ಅಷ್ಟು ಗುಂಪಿನಾಗ ಯಾರ ಇಲ್ಲಿ ಅಫ್ಜಲ್ಪುರ್ ಒಳಗ 4 ಮರ್ಡರ್ ಮಾಡಿದ್ರು. 4 ಮರ್ಡರ್ ಮಾಡಿದಾಗ ಇವ್ರು ಒಂದ್ 8 ಜನ ಇರ್ತಾರೆ, 6 ಜನ ಇರ್ತಾರೆ ಇವರು. ಓಕೆ. ಈಗ ಮಾಡಿದಾಗ ಅದನ್ನ ಯಾರು ಮಾಡ್ಯಾರ ಅನ್ನೋದು ಅಲ್ಲಿ ಅಲ್ಲಿ ಅಷ್ಟು ಎಕ್ಸಾಕ್ಟ್ ಹೇಳೋಕೆ ಅಲ್ಲಲ್ಲ, ಆದ್ರೆ ಎಫ್ ಐ ಆರ್ ನೋಡಿ ಹೇಳ್ಬೇಕಲ್ಲ ಇವ್ರು ಮಾಡ್ಯಾರ ಅಂತೇಳಿ. ಕರೆಕ್ಟ್. ಎಫ್ ಐ ಆರ್ ನಮ್ಗೆ ಆಧಾರ. ಆಧಾರ ಒಂದನೇದ್ದು. ಎರಡನೇದ್ದು ನಿಮ್ಗೆ ಇನ್ನೊಂದು ಹೆಂಗ್ ಇಪ್ಪತ್ತಂದ್ರೆ ಇವ್ರ ಟೀಮಿಂದ ಅವಾಗ ಅಫ್ಜಲ್ಪುರ್ ಒಳಗೆ 4 ಮರ್ಡರ್ ಮಾಡಿ ಅವ್ರು ಸುಮ್ಮ ಹೋಗ್ಬೇಕಲ್ಲ, ಪೊಲಿಟಿಷಿಯನ್ ಗೊತ್ತಾರ ಅವರು. ಹೀಗೆ ಮಾಡೀವಿ ನೀವು ಇದು ಇತ್ತಂಬ ನಿಮ್ಮ ಸರ್ಕಾರ ನಿಮ್ಮ ಅಧಿಕಾರ ಅಲ್ಲಿ ಹೋಗಿ ಚಾಲೆಂಜ್ ಮಾಡ್ತಾರೆ, ನಮ್ಗೆ ಅರೆಸ್ಟ್ ಮಾಡ್ರಿ ಅಂತ ಹೇಳಿ ಅಷ್ಟ್ ಮಾಡಿ ಹೋಗ್ಬಿಡ್ತಾರ ಅವ್ರು. ಅಂದ್ರ ಅವ್ರದ್ದು ಏನ್ ತಿಳ್ಕೊತಾರ, ಏನ್ ಮರ್ಡರ್ ಮಾಡಿರ್ತಾರಲ್ಲ ಅವ್ರ ಹತನಾದವ್ರು ಏನ್ ಇರ್ತಾರಲ್ಲ ಅವ್ರಿಗೆ ಅಲ್ಲಿಯೇ ತಾಲೂಕು ಆಡಳಿತ ಮತ್ತು ಅಲ್ಲಿಯೇ ರಾಜಕಾರಣಿಗಳು ಸಪೋರ್ಟ್ ಇರ್ತಾರೆ ಅಂತೇಳಿ ಅವ್ರ ಇಂಟೆನ್ಸ್ ಅಷ್ಟೇ ಅವ್ರದ್ದು. ಓಕೆ. ಅದನ್ನ ನಾವು ಮೀರ್ ಮಾಡೀವಿ, ನಮ್ಗೆ ಹಿಡಿಯ ತಾಕತ್ ಅಂತ ಹೇಳಿ ಅಲ್ಲಿ ಕೇಶಾಪತ ಪೊಲಿಟಿಷಿಯನ್ ಮುಂದ ಅದು ಕಾಲು ಚಾಲೆಂಜ್ ಮಾಡಿ ಬರ್ತಾನವ. ಪ್ರಶ್ನೆ ನಂದು ಈಗ ಇಲ್ಲಿಗೆ ಈಗ